ಹಾಯ್ ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಯೂಸ್ ಮಾಡಿ ನಾವು ಶಾವಿಗೆ ಬಾತ್ ಮಾಡೋಣ. ಸ್ವಲ್ಪ ವೆಜಿಟೇಬಲ್ ಕೂಡ ಇದಕ್ಕೆ ಯೂಸ್ ಮಾಡಿದ್ದೀನಿ. ಉದ್ರಾಗಿ ನಾವು ಶಾವಿಗೆ ಬಾತನ್ನ ಹೇಗೆ ಮಾಡೋದು ಅಂತ ನೋಡೋಣ. ಒಂದೊಂದು ಸ್ವಲ್ಪ ನೀರು ಜಾಸ್ತಿ ಆದರೆ ಅಥವಾ ನೀರು ಕಡಿಮೆ ಆದರೆ ಶಾವಿಗೆ ಬಾತ್ ಚೆನ್ನಾಗಲ್ಲ. ಸೊ ಹಂಗಾಗಿ ಈಸಿಯಾಗಿ ನಾವು ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀರು ಈ ರೀತಿ ಕುದಿಯೋಕೆ ಬಿಟ್ಟು ನೋಡಿ, ಒಂದು ಬೌಲಲ್ಲಿ ನಾನು ಶಾವಿಗೆ ತೊಗೊಂಡಿದ್ದೀನಿ. ಇದನ್ನು ಮೊದಲು ಬೇಯಿಸ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಮಗೆ ಶಾವಿಗೆ ಉದ್ರಾಗಿ ಬರುತ್ತೆ. ಮತ್ತು ನಮಗೆ ಎಷ್ಟು ನೀರು ಹಾಕಬೇಕು ಏನು ಯಾವುದೇ ಟೆನ್ಷನ್ ಇಲ್ಲದೆ ನಾವು ಶಾವಿಗೆ ಬಾತನ್ನ ಆರಾಮಾಗಿಯೇ ಮಾಡ್ಬೋದು. ಈ ರೀತಿ ಒಂದು 10 ನಿಮಿಷದಲ್ಲೇ ನಮಗೆ ಶಾವಿಗೆ ಬೆಂದು ಹೋಗಿಬಿಡುತ್ತೆ. ಒಂದು 5 ಮಿನಿಟ್ಸ್ ಸಾಕಾಗುತ್ತೆ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ. ಮುಟ್ಟಾಗ ನಮಗೆ ಮೆತ್ತಗೆ ಅನ್ನದ ಥರ ಆಗಿರುತ್ತೆ. ಸೊ ಇದನ್ನು ಬಸ್ದು ಬಿಡಬೇಕು. ನೀರು ಬಸ್ದು ನಾವು ಒಂದು ಬೌಲಿಗೆ ತೆಗೆದಿಟ್ಕೊಂಡ್ರೆ ಅದು ತಣ್ಣಗಾಗಿರುತ್ತೆ. ಆಗ ಉದ್ರಾಗಿ ನಮಗೆ ಶಾವಿಗೆ ಸಿಗುತ್ತೆ. ಶಾವಿಗೆ ಬಾತು ಕೂಡ ಉದ್ರಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸೊ ನಾನೀಗ ಒಗ್ಗರಣೆಗೆ ಒಣಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಹಸಿಮೆಣ್ಸಿಕಾಯಿಗಿಂತ. ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಶೇಂಗಾ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೀನ್ಸು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಒಂದು ಬೌಲ್ ಒಬ್ರಿಗಾಗೋಷ್ಟೇ ಮಾಡ್ತಾಯಿರೋದು, ಹಾಗಾಗಿ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ತರಕಾರಿ ಕೂಡ ಬೀನ್ಸು, ಕ್ಯಾಪ್ಸಿಕಮ್ಮು ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕಬೇಕು. ಜಾಸ್ತಿ ಆಯಿಲ್ ಹಾಕ್ಬಾರ್ದು ಶಾವಿಗೆ ಬಾತ್ಗೆ. ಸಾಸಿವೆ, ಜೀರಿಗೆ, ನಾನು ಅರಿಶಿನ ಪುಡಿ ಹಾಕ್ತಾಯಿಲ್ಲ. ಮಾವಿನಕಾಯಿನ ತುರಿದಿಟ್ಕೊಂಡಿರಬೇಕು ನಾವು. ಸ್ವಲ್ಪ ಒಂದು 1/4 ಭಾಗದಷ್ಟು ಮಾವಿನಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ಫಸ್ಟು ನಾನು ಕಾಳುಗಳನ್ನ ಸಾಸಿವೆ ಜೀರಿಗೆ ಹಾಕಿ ಕಾಳುಗಳನ್ನ ಕೆಂಪಗಾಗೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕು ನಾವು. ಇಲ್ಲಾಂದರೆ ಕಚ್ಚ ಅಂತಿರುತ್ತೆ ತಿನ್ನಬೇಕಾದ್ರೆ. ಅದಕ್ಕೋಸ್ಕರ ಈರುಳ್ಳಿನ ಫಸ್ಟು ಹಾಕಬಾರ್ದು. ಫಸ್ಟ್ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಶಾವಿಗೆ ಬಾತ್ ಇದು. ತುಂಬ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇವಾಗ ನಾನು ಅದು ಕೆಂಪಗಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ. ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕ್ತಾಯಿದ್ದೀನಿ. ಮೇಲ್ಗಡೆ ಶಾವಿಗೆ ಬಾತಿಗೆ ಚೆನ್ನಾಗಾಗಲ್ಲ. ಸೊ ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಫ್ಲೇವರ್ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಬೇಕು. ಯಾಕಂದರೆ ಶಾವಿಗೆ ಬೇಯುವಾಗ ನಾವು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ಲ. ಸೊ ಹಾಗಾಗಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಉಪ್ಪನ್ನು ಹಾಕ್ಕೊಂಡು ನೋಡಿ, ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನ ಈ ಟೈಮಲ್ಲಿ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಇದು ಹಾಕೋದ್ರಿಂದ ನಮಗೆ ತಿನ್ನುವಾಗ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಬಾತು. ಇದು ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು. ನೋಡಿ, ಈಗ ಉದ್ರಾಗಿದೆ, ತಣ್ಣಗಾಗಿರುತ್ತೆ ಅಲ್ವಾ, ತುಂಬ ನೀಟಾಗಿ ಉದ್ರಾಗಿರುತ್ತೆ ಶಾವಿಗೆ. ಸೊ ಈಗ ಇದನ್ನು ಹಾಕ್ಬಿಟ್ಟು ನಾವು ಕಲಿಸ್ಕೊಂಡ್ರೆ ನಮಗೆ ಶಾವಿಗೆ ಬಾತು ಉದ್ರಾಗಿ ರೆಡಿಯಾಗುತ್ತೆ. ಮದುವೆ ಮನೇಲಿ ಹೇಗಿರುತ್ತೆ ನೋಡಿ ಉದ್ರಾಗಿ, ಆ ಹೋಟೆಲ್ಗಳಲ್ಲಿ ಅದೇ ರೀತಿ ಬರುತ್ತೆ. ಅಂಟ್ಕೊಳ್ಳೋದು ಅಥವಾ ಮುದ್ದೆ ಆಗೋದು ಆ ಥರ ಆಗೋದೇ ಇಲ್ಲ ಶಾವಿಗೆ ಬಾತ್. ಈ ರೀತಿ ಮಾಡಿಬಿಟ್ರೆ ತುಂಬ ಈಸಿಯಾಗಿ ನಾವು ಶಾವಿಗೆ ಬಾತನ್ನ ಮಾಡ್ಬೋದು. ಮಾವಿನಕಾಯಿ ಯೂಸ್ ಮಾಡೋದ್ರಿಂದ ಮಧ್ಯದಲ್ಲಿ ಹುಳಿಯಾಗಿ ಅದೊಂಥರ ಟೇಸ್ಟ್ ಇರುತ್ತೆ. ಆದರೆ ಹುಳಿ ಮಾವಿನಕಾಯಿನ ಯೂಸ್ ಮಾಡಬಾರ್ದು. ತೋತಾಪುರಿ ಮಾವಿನಕಾಯಿನ ಮಾತ್ರ ಯೂಸ್ ಮಾಡಬೇಕು ಇದಕ್ಕೆ, ಚಿತ್ರಾನ್ನಕ್ಕೆ ಮತ್ತು ಇದಕ್ಕೆಲ್ಲ. ಇಲ್ಲಾಂದರೆ ತುಂಬ ಹುಳಿಯಾಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದಕ್ಕೆ ನಾನು ನಿಂಬೆಹಣ್ಣು ಆಗಲಿ ಟೊಮೊಟೊ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ, ಮಾವಿನಕಾಯಿ ಹಾಕಿರೋದ್ರಿಂದ. ನೋಡಿ, ಇಷ್ಟೇ ಕಲಿಸಿದ್ರೆ ನಮಗೆ ಶಾವಿಗೆ ಬಾತು ರೆಡಿ ಆಯಿತು. ಒಂದು ಸಲ ಮನೇಲಿ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಶಾವಿಗೆ ಬಾತು ಉದ್ರಾಗಿ ಕೂಡ ಬರುತ್ತೆ. ಥ್ಯಾಂಕ್ ಯು.